ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರ್ ಸಾಹುಕಾರ್ ಅವರನ್ನು ರಾಜ್ಯಪಾಲರು ಅಮಾನತುಗೊಳಿಸಿದ್ದಾರೆ. ಸ್ವಜನ ಪಕ್ಷಪಾತ ಮತ್ತು ಇತರ ಆರೋಪಗಳ ತನಿಖೆಗೆ ಶಿಫಾರಸು ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿ, ಅನುಮಾನ ಎದುರಾದಾಗ ಅಧಿಕಾರಿಗಳು ತನಿಖೆಗೆ ಅವಕಾಶ ನೀಡಲು ಸ್ವಯಂ ರಾಜೀನಾಮೆ ನೀಡುವುದು ಉತ್ತಮ ಎಂದು ಹೇಳಿದ್ದಾರೆ. ಜೊತೆಗೆ ಯುವಕರ ಭವಿಷ್ಯಕ್ಕೆ ಸಂಬಂಧಿಸಿದ ಸಂಸ್ಥೆಗಳ ಮೇಲೆ ಸಾರ್ವಜನಿಕರ ವಿಶ್ವಾಸ ಉಳಿಯಬೇಕು ಎಂದು ಒತ್ತಿ ಹೇಳಿದ್ದಾರೆ. ಕೆಪಿಎಸ್ಸಿ ಸುಧಾರಣೆ ಕುರಿತು ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಹೊಸ ಕಾನೂನು ತರಲು ಸಂವಿಧಾನ ತಿದ್ದುಪಡಿ ಅಗತ್ಯವಾಗಬಹುದು ಎಂದು ಅಭಿಪ್ರಾಯಪಟ್ಟರು. ಪರೀಕ್ಷಾ ಸಂಸ್ಥೆಗಳ ಮೇಲಿನ ಅನುಮಾನ ನಿವಾರಣೆಗೆ ಆಡಳಿತ ಮತ್ತು ವಿರೋಧ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದರು. ನೋಡಿ, ಇದ್ರ ಬಗ್ಗೆ ಆಗ್ಲೇ ಹಿಂದೆ ಕೂಡ ನಾವು ಮಾತನಾಡಿದ್ದೇವೆ. ಯಾರೇ ಅಧಿಕಾರಿ ಇರ್ಬೋದು, ವ್ಯಕ್ತಿ ಮೇಲಿರ್ಬೋದು, ಸಂಸ್ಥೆ ಮೇಲಿರ್ಬೋದು, ಅನುಮಾನ ಬಂದಾಗ ಅವರು ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಅವರು ದೋಷ ಮುಕ್ತ ಇದ್ರೆ ಕಂಟಿನ್ಯೂ ಮಾಡಬೇಕು. ಆದ್ರೆ ಇಲ್ಲಿ ಎಲ್ಲಾ ಮೆಂಬರ್ಸು ಕೂಡ ಇವರಿಗೆ ವಜಾ ಮಾಡಬೇಕು ಅಂತ ಹೇಳಿದಾಗ ಇವ್ರು ಹಠ ಹಿಡಿದು ಇಲ್ಲ ನಾನೇ ಇರ್ತೀನಿ ಅಂತ ಹೇಳೋದು ಸರಿ ಇರಲಿಲ್ಲ. ಈಗ ಗವರ್ನರ್ ಅವರೇ ವಜಾ ಮಾಡಬೇಕು ಅಂದ್ಬಿಟ್ಟು ಆದೇಶ ನೀಡಿದ್ದಾರೆ. ಸೊ ಇದರಲ್ಲಿ ವಾಟ್ ಎವರ್ ಇಟ್ ಈಸ್ ಆಸ್ ಪರ್ ಪ್ರೊಸೀಜರ್ ಏನಿದೆ ಮಾಡಿದ್ದಾರೆ. ಆದರೆ ಮುಂದೆ ಇದನ್ನ ಸರಿಪಡಿಸಬೇಕು. ಮತ್ತೆ ಏನು ನಮ್ಮ ಯುವಕರ ಭವಿಷ್ಯವನ್ನ ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ಜನರ ಮತ್ತು ವಿಶೇಷವಾಗಿ ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂತ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ, ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಒಂದು ಸರ್ಕಾರಿ ನೌಕರಿ ಇದ್ರೆ ಒಂದು ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಸಿಗುತ್ತೆ ಅಂದ್ಬಿಟ್ಟು ಅವ್ರ ಕುಟುಂಬದವರಿಗೆ. ಸೊ ಇವತ್ತೇನಾಗಿದೆ, ನಿಜವಾಗ್ಲೂ ಬಹಳ ವಿಷಾದ. ಇಟ್ಸ್ ನಾಟ್ ಅ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕಾಗ್ತದೆ. ಮತ್ತೆ ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡಬೇಕಾಗುತ್ತೆ. ಸರ್, ಇದು ಕೆಪಿಎಸ್ಸಿ ಸ್ವತಂತ್ರ ಸಂಸ್ಥೆ ಆಗಿರೋದ್ರಿಂದ ಹೊಸ ಕಾನೂನಿನ ಸರ್ಕಾರ ಕ್ಲೀನ್ ಮಾಡಬೇಕು ಅಂತ ರೆಡಿ ಇದೆ. ಬಟ್ ಅದಕ್ಕೆ ನೋಡಿ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ, ಆಲ್ಮೋಸ್ಟ್ 3 ದಿನ ಚರ್ಚೆ ಆಗಿದೆ ಸದನದಲ್ಲಿ. ವಿರೋಧ ಪಕ್ಷದವರು ಅದೇ ಬಯಸ್ತಾ ಇದ್ದಾರೆ, ಆಡಳಿತ ಪಕ್ಷದವರು ಅದೇ ಬಯಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು, ಜಾಯಿಂಟ್ ಆಗಿ ಏನಾದ್ರೂ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ತರಬೇಕಾಗ್ತದ ಇದಕ್ಕೆ, ಅಥವಾ ಇಲ್ಲಿ ನಾವು ಏನಾದ್ರೂ ಒಂದು ರಿಫಾರ್ಮ್ಸ್ ತರ್ಲಿಕ್ಕೆ ಸಾಧ್ಯ ಇದೆ, ಅವೆಲ್ಲ ಕಾನೂನಿನ ಸಾಧಕ ಬಾಧಕ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು. ನೀವು ಹೇಳ್ದಂಗೆ ಯುವಕರಿನಲ್ಲಿ, ಸಾರ್ವಜನಿಕರಿನಲ್ಲಿ ಸಾಕಷ್ಟು ಅನುಮಾನ ಮೂಡಿದೆ. ಈ ಅನುಮಾನವನ್ನ ನಾವು ಸರಿಪಡಿಸಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ನಮ್ಮ ಯುವಕರ ಭವಿಷ್ಯ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ. ನೀವು ನೋಡಿದ್ದೀರಾ, ಮೊನ್ನೆ CBSE ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದು, ನೀಟ್ ಪೇಪರ್ ಲೀಕ್ ಆಗಿರೋದು, ಇಲ್ಲಿ KPSC ನಲ್ಲಿ ನಡೀತಾ ಇರೋದು, ಅಥವಾ ಬೇರೆ ಬೇರೆ ಎಕ್ಸಾಮಿನೇಷನ್ ನಲ್ಲಿ ಹೇಗೆ ಮೊನ್ನೆ ರೈಲ್ವೆ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಟ್ರಸ್ಟ್ ಡೆಫಿಸಿಟ್ ಇದೆ, ನಂಬಿಕೆಯ ಕೊರತೆ ಇದೆ ಈ ಸಂಸ್ಥೆಗಳಲ್ಲಿ. ಇದರಲ್ಲಿ ಒಟ್ಟಾಗಿ ಎಲ್ಲರೂ ಸೇರ್ ಮಾಡೋದು ಸೂಕ್ತ, ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಮತ್ತೆ ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆ, ಮತ್ತೆ ಸಂಕಷ್ಟ. ಸೆಂಟ್ರಲ್ ಗವರ್ನಮೆಂಟ್ ಯಾವ ರೀತಿ ಮಾಡ್ಕೋಬೇಕು? ನೋಡಿ ಇವರೇ, ನಮ್ಮ ದೇಶದ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಡ ಇಟ್ಟು ಬಂದಿದ್ದಾರೆ ಆಗ್ಲೇ. ಹೋದ ಬಾರಿನೇ ನಮ್ಗೆ ಏನೇನ್ ಸಂಕಷ್ಟ ಎದುರಾಯ್ತು ನಿಮ್ಗೆ ಗೊತ್ತಿದೆ. ಝೀರೋ ಪ್ರಿಪೇರ್ಡ್ನೆಸ್ ಇತ್ತು ನಮ್ಮ ದೇಶದಲ್ಲಿ. ಯಾವ ರೀತಿ ಇಂಧನ ಸಚಿವರು ದಾರಿ ತಪ್ಪಿಸಿದ್ರು ಪಾರ್ಲಿಮೆಂಟ್ ನಲ್ಲಿ, ಅದು ಕೂಡ ಇದು ಇದೆ. $100 ಪರ್ ಬ್ಯಾರೆಲ್ ಇದ್ದಾಗ ಬೆಲೆ ಏರಿಕೆ ಮಾಡಿದ್ರು, ಅದು $40 ಇಳಿದಾಗ ಬೆಲೆ ಇಳಿಸಿಲ್ಲ. ನಮ್ಮ ವಿದೇಶಾಂಗ ಸಚಿವರು ಇದಾರೋ ಇಲ್ವೋ, ನೀತಿ ಇದೆಯೋ ಇಲ್ವೋ, ಪ್ರಧಾನ ಮಂತ್ರಿಯವರು ಹೋಗ್ಬಿಟ್ಟು ವಿದೇಶದಲ್ಲಿ ರೀಲ್ಸ್ ಮಾಡಕ್ಕಿದಾರ, ಏನು ನೀತಿ ಮಾಡಕ್ಕಿದಾರ, ಅದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಹೇಳಿ, ಇಷ್ಟೊಂದು ದೇಶ ತಿರುಗಾಡಿದಾರ ಅಂತ ಹೇಳ್ತಾರಲ್ಲ, ಇಷ್ಟೊಂದು ಅವರಿಗೆ ಮೆಡಲ್ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಎಲ್ಲ ಉನ್ನತ ಸ್ಥಾನಮಾನ ಅಥವಾ ಪದವಿಗಳು ಏನು ಅಲ್ಲಿದೆ
ಅವರಿಗೆ ಮೆಡಲ್ ಸಿಗಬೇಕಾಗಿದೆ, ಎಲ್ಲಾನು ಕೊಟ್ಟಿದ್ದಾರೆ ಎಲ್ಲ ದೇಶದವರು. ನಮಗೇನು ಲಾಭ ಆಯಿತು? ಭಾರತೀಯರಿಗೆ ಏನು ಲಾಭ ಆಯಿತು? ಈ ಬರೇ ಅದಾನಿ ಅಂಬಾನಿ ಬಿಸ್ನೆಸ್ ಹೆಚ್ಚಿಸಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಹೊರತು ನಮ್ಗೆ ಇಲ್ಲಿವರೆಗೂ ಯಾವುದೇ ಲಾಭ ಕಾಣಿಸ್ತಾ ಇಲ್ಲ. ತಮ್ಗಾನ ಸಿಕ್ಕಿದ್ರೆ ನಮ್ಗೆ ಹೇಳಿ. ಆದ್ರಿಂದ ಇದೇನು ನಮ್ಗೇನು ಎಕ್ಸ್ಪೆಕ್ಟೇಷನ್ ಅಂತೂ ಕೇಂದ್ರ ಸರ್ಕಾರದಿಂದ ಇಲ್ಲ. ಸರ್, ಬೆಳಗಾವಿ ಬೈಠಕ್ನಲ್ಲಿ ಜನಸಂಖ್ಯೆ ನಿಯಂತ್ರಣ ಆಗಬೇಕು ಅನ್ನೋ ಆಗ್ರಹವನ್ನು RSS ಮಾಡಿದೆ. ಜೊತೆಗೆ ರಾಮ ಮಂದಿರಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕದ್ದಿದ್ರ ಅಂತ ವಿಷಾದ ವ್ಯಕ್ತಪಡಿಸಿದಾರ ಅವರು. ಈಗ ಜನಸಂಖ್ಯೆ ನಿಯಂತ್ರಣ ಮಾಡೋದು ಅವ್ರು ಬ್ರಹ್ಮಚಾರಿಗಳಲ್ವ ಅವರು. ಬೇರೆಯವರಿಗೆ ಹೇಳ್ತಾರೆ ನೀವು 3 ಮಕ್ಕಳು ಹುಟ್ಟಿಸಿ 4 ಮಕ್ಕಳು ಹುಟ್ಟಿಸಿ ಅವ್ರಿಗೆ ಧರ್ಮ ರಕ್ಷಣೆಗೆ ಬಿಡಿ, ಗೋ ರಕ್ಷಣೆಗೆ ಬಿಡಿ ಅಂತ. ಇವರೆಲ್ಲ ಬ್ರಹ್ಮಚಾರಿಗಳಂತ ಹೇಳ್ಕೊಂಡು ಓಡಾಡ್ತಾರಲ್ಲ. ಏನು ಗೊತ್ತಿಲ್ಲಪ್ಪ, ಅವ್ರ ನೀತಿನಲ್ಲಿ ಸಾಕಷ್ಟು ಗೊಂದಲ ಇದೆ.